ನನ್ನ ಹೆಸರು ಭಾರತಿ, ನಾವು ಬಾವೆಳ್ಳೇರ್ರಿ. ಎಲ್ಲ ಮಾಸ್ಟರ್ಗೆ ಧನ್ಯವಾದಗಳು. ನನಗೆ ಭಾಳ ಧ್ಯಾನ ಅಂದರೆ ನನಗೆ ಗೊತ್ತೇ ಇಲ್ಲ, ಏನು ಅನ್ನೋದು ಗೊತ್ತೇ ಇಲ್ಲ. ನಮ್ಮ ಲಕ್ಷ್ಮೇಶ್ವರಕ್ಕೆ ಹೋಗಿದ್ವಿ, ಸೋಮೇಶ್ವರ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಚಿಕ್ಕಮ್ಮನವ್ರು ಬಂದಿದ್ದರು. ಅವರು ಮೂಲೆಗೆ ಹೋಗಿ ಧ್ಯಾನ ಮಾಡ್ತಾಯಿದ್ರು. ಅದು ನಮಗೆ ಗೊತ್ತಾಗಲಿಲ್ಲ. ಇವ್ರು ಎಲ್ಲಿ ಹೋಗಾರ ಅಂತ ನೋಡಿದ್ವಿ ರೀ. ಅವ್ರು ಹೋದ ತಕ್ಷಣ ಎಲ್ಲ ದೇವಸ್ಥಾನದಾಗೂ ಧ್ಯಾನ ಮೂಲೆಗೆ ಹೋಗಿ ಕುತ್ಕೊಂಡು ಧ್ಯಾನ ಮಾಡಾರು. ಅದು ನಮಗೆ ಹೇಳಿದ್ರು, ಹಿಂಗೆ ಧ್ಯಾನ ಮಾಡಿರಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ನಾವು ಬಿಡು ಹೌದಂತ ಹೇಳಿ ಊರಿಗೆ ಬಂದು ಜ್ಯೋತಿ ಅವ್ರನ್ನ ಕೇಳಿದ್ವಿ, ಹೋಗಿ ಎಲ್ಲಿ ಮಾಡ್ತೀರಿ ಧ್ಯಾನ ಅಂತ ಕೇಳಿದಾಗ ಅವರು ಕರಬಸವೇಶ್ವರ ದೇವಸ್ಥಾನ ಮಾಡ್ತೀವಿ, ಅಲ್ಲಿ ಬರ್ರಿ 5 ಗಂಟೆಗೆ ಅಂತ ಹೇಳಿದರು. ದಿನ ನಾನು ಧ್ಯಾನಕ್ಕೆ ಜಾಯ್ನ್ ಆದ್ವಿ. ಧ್ಯಾನಕ್ಕೆ ಜಾಯ್ನ್ ಆಗಿಂದ ಎಲ್ಲ ಅನುಭವ, ಫಸ್ಟಿಗೆ ಅಷ್ಟು ಅನುಭವ ಆಗಲಿಲ್ಲ, ಬರ್ತಾ ಅನುಭವ ಆಯ್ತು ರೀ ಮೇಡಮರೇ ನಮಗೆ. ಆಮೇಲೆ ಲಕ್ಷ್ಮೀ ಮೇಡಮ್ ಅವರು ನಮಗೆ ಸಹಕಾರ ಮಾಡಿದ್ರು ಅಷ್ಟು. ಆಮೇಲೆ ನಾವು ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಬೆಳೆದ್ವಿ ರೀ ಮೇಡಮರೇ. ಅದು 2 ತಿಂಗಳಾದರೂ ಹೇಗಿತ್ತು, ಇಷ್ಟೇ ಇತ್ತು ರೀ ಮೇಡಮರೇ. ಅದು ಸಾಣದೇ ಇತ್ತು, ಬೆಳಿಲೇ ಇಲ್ಲ. 17 ಚೀಲ ಗೊಬ್ಬರ ಇಟ್ಟು ಬಂದೀವಿ ರೀ ಮೇಡಮರೇ. ಹೋಗಿ ಅವರು ಕೆಲಸಗಾರ ಬಂದಾರೆಲ್ಲರೂ, ಇದಕ್ಕೇನು ಗೊಬ್ಬರ ಇಡ್ತೀರಿ, ಕೆಡಿಸ್ಬಿಡ್ರಿ ಹೊಲನ ಅಂತ ಹೇಳಿದರು. ಇಲ್ಲ ನೋಡೋಣ ಹಾಕ್ರಿ ಗೊಬ್ಬರನಾರ ಹಾಕಿಂದ ಹೊಲ ಬೆಳೀತೈತೆ ಅಂತ ಹೇಳಿದ್ರು ಅವರು. 17 ಚೀಲ ಹೋಗಿ ಗೊಬ್ಬರ ಇಟ್ಟು ಬಂದಿವ್ರಿ ಮೇಡಮರೇ. ಆಮೇಲೆ ಮಳೆ ಬೇಕಾಯ್ತು. ಅವತ್ತು ನೀವು ಮೇಡಮರು ಬಂದ ದಿವಸ ನಾವು ಮಳೆ ಬಗ್ಗೆ ಧ್ಯಾನ ಮಾಡಿಸಿದಿರಿ ಮೇಡಮರೇ ನಿಮ್ಮ ಕೊಟ್ಟಾಗ. ಧ್ಯಾನ ಮಾಡಾಗಿಂದ ಮತ್ತೆ ಹೊಲದಲ್ಲಿ ಹೋದಿರಿ ಮೇಡಮರೇ. 17 ಚೀಲ ಗೊಬ್ಬರ ಹಾಕಿದ್ದೀವಿ, ಆದರೂ ಬೆಳೆದಿಲ್ಲ. ಅದು ಎಷ್ಟಿದ್ದು ಅಷ್ಟೇ ಐತಿ ಅಂತ ನೋಡಿದಿರಿ ಮೇಡಮರೇ. ಮತ್ತೆ ಏನು ಅಂದ್ಕೊಂಡ್ವಿ, ಮತ್ತೆ ಮನೆಗೆ ಬಂದ್ವಿ. ನನಗೆ ಅವಾಗ ಪರಮೇಶ್ವರ್ ಸರ್ ಬೆಸ್ತೇರಲ್ಲಿ ದಾನ ಮಾಡಕ್ರೆ ಹೇಳಿದ್ರು ಅವರು. ಹಣ್ಣು ಬಿಡ್ಲಿಲ್ಲಕ್ಕೆ ಪಿರಮಿಡ್ ಕಟ್ಟ್ರಿ, ಹೂ ಬಿಡ್ಲಿಲ್ಲ ಗಿಡಕ್ಕೆ ಹೋಗಿ ಪಿರಮಿಡ್ ಕಟ್ಟ್ರಿ, ಧ್ಯಾನ ಮಾಡಿ ಅಂತ ಹೇಳಿದ್ರು ಮೇಡಮರೇ. ಮನೆಗೆ ಬಂದ್ವಿ, ನಮ್ಮ ಮನೆಯವರು ನಾವು ಮನೆಗೆ ಬಂದು ನಮ್ಮ ಮನೆಯವ್ರು ಕೊಟ್ಟಾಗ ಒಂದು ಪಿರಮಿಡ್ ಮಾಡಿಸಿದ್ರು ಮೇಡಮರೇ. ಮಾಡಿಸಿಂದ ಅದನ್ನು ತೊಗೊಂಡೋಗಿ 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದ್ರು ಮೇಡಮರೇ. ಧ್ಯಾನ ಮಾಡಿಗಿಂದ ಮತ್ತೆ ಒಂದು 8 ದಿನ ಮಳೆ ಆಯಿತು ಮೇಡಮರೇ, ಎಲ್ಲ ಆಯಿತು. ಮತ್ತೆ ಹೋದ್ವಿ, ಮಳೆ ಆಗುತ್ತೆ ಮತ್ತೆ ಗೊಬ್ಬರ ಇಟ್ಟು ಬರೋಣ, ಸುಲೆಂಗೆ ಆದೈತಿ, ತೆನಿ ಬೇಷಕತ್ತೆ ಅಂತ ಮತ್ತೆ ಗೊಬ್ಬರ ಇಡೋಕೆ ಹೋದ್ರೆ ಅದೇ ಕೆಲಸಗಾರರು ನಿಮ್ಮ ಹೊಲ ಎಲ್ಲಿದೆ ತೋರಿಸ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಬೆಳೆದಿದ್ರೆ ಮೇಡಮರೇ. ಈಗ ಅದು ಅದ್ಭುತ ಆಗೈತೆ ಮೇಡಮರೇ, ನಮಗೆ ತುಂಬ ಒಳ್ಳೇದಾಗೈತೆ ರೀ ಮೇಡಮರೇ. ನಮಗೆ ಭಾಳ ಸಂತೋಷ ಆಗ್ಬಿಡ್ತು ಮೇಡಮರೇ. ಅವತ್ತು ನಮ್ಮ ಮನೆಯವರು ನಾವು ಅಷ್ಟು ಸಂತೋಷಪಟ್ಟಿವಿ ಹೊಲದಾಗ. ಅವ್ರು ಏನಂತಾರೆ, ನೀವು ಗೊಬ್ಬರ ಯಾಕೆ ಹಾಕ್ತೀರಿ, ಇದಕ್ಕೆ ಅಷ್ಟು ಚೆನ್ನಾಗಿ ಬೆಳೆದಿದೆ, ಒಂದೊಂದು ತೆನೆಯಲ್ಲಿ 2 ತೆನೆ ಆಗಿದೆ ದೊಡ್ಡದು. ಅದು ನೋಡೋಕೆ ಯಾವ ಥರ ಇತ್ತು, ಕೆಡಿಸ್ರಿ ಅಂತ ಹೇಳಿದ್ವಿ. ಆದರೂ ನಿಮ್ಮದು ಬೆಳೆ ಅಂದರೆ ಒಳಗೆ ಆಗ್ತಾನೆ ಇಲ್ಲ, ಪರಿ ಇದೆ, ಸುಮ್ಮನೆ ಯಾಕೆ ಗೊಬ್ಬರ ಇಡ್ತೀರಿ ನೀವು ಅಂತ ಹೇಳಿದ್ರಿ ಮೇಡಮ್. ಅವತ್ತಿದ್ದ ಭಾಳ ನಾವು ಮನೇಲಿ ಎಲ್ಲರೂ ಧ್ಯಾನ ಮಾಡ್ತೀವ್ರಿ ಮೇಡಮರೇ. ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ರಿ ಮೇಡಮರೇ ಇದು ಧ್ಯಾನದಿಂದ. ಹೊಲದಲ್ಲಿ ಧ್ಯಾನ ಮಾಡಿದ್ರಿ ಮೇಡಮರೇ. ಹೊಲದಲ್ಲಿ 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಮನೆಗೆ ಬಂದು ಮತ್ತೆ ಪಿರಮಿಡ್ ಮಾಡ್ಕೊಂಡು ಹೋಗಿ, ಅದಕ್ಕೆ ಪಿರಮಿಡಿಗೆ ಒಂದು ಮೆಕ್ಕೆಜೋಳದ ತೆನಿಗೆ ಪಿರಮಿಡ್ ಕಟ್ಟಿದ್ವಿ ಮೇಡಮರೇ. ಕಟ್ಟಿ 5 ನಿಮಿಷ ಹಾಡು ಹಾಕ್ಕೊಂಡು ಧ್ಯಾನ ಮಾಡಿದ್ವಿ ಮೇಡಮರೇ. ಇಬ್ಬರು ಮನೆಯವರು ನಾವು ಧ್ಯಾನ ಮಾಡಿ ಮನೆಗೆ ಬಂದ್ವಿ ಮೇಡಮರೇ. ಅದೇ ಒಂದು 8-10 ದಿವಸ ಬಿಟ್ಟು ಹೋದ್ವಿ ಮೇಡಮರೇ ನಾವು. ಮತ್ತು ಇದು ಸುಲಂಗ ಅಂದರೆ ನಾವು ನೋಡೋಕ್ಕಂತ ಹೋಗ್ಲಿಲ್ಲ ರೀ ಮೇಡಮರೇ. ಗೊಬ್ಬರನ ತಗೊಂಡು ಅಮಾವಾಸ್ಯೆ ದಿವಸ ನಿಮ್ಮ ಮನೇಲಿ ಧ್ಯಾನ ಇತ್ತು ಮೇಡಮರೇ. ಅವತ್ತು ಮಿಸ್ ಮಾಡ್ಕೊಂಡ್ಬಿಟ್ವಿ, ನಾವು ಬರಲಿಲ್ಲ. ಅವತ್ತು ನಾವು ಗೊಬ್ಬರ ಹಾಕೋಕೆ ಹೋದ್ವಿ ಮೇಡಮರೇ. ನೋಡೋಣ ಅಂತ ಹೋದ್ವಿ. ಅದೇ ಕೆಲಸಗಾರ ಏನಂದ್ರು, ನಿಮ್ಮ ಹೊಲ ಎಲ್ಲೈತೆ ಅದು ತೋರಿಸ್ರಿ ಅಂತ ಅಂದ್ರು. ಯಾಕಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ತು, ಅದು ಎತ್ತರ ಬೆಳೆದ್ಬಿಟ್ಟಿದೆ ಅಲ್ರಿ ಮೇಡಮರೇ. ಇಷ್ಟೊಂದು ಬೆಳೆದತ್ತೇನು ಇದು, ನಾವು ಕೆಡಿಸಂತ ಹೇಳಿದ್ವಿ, ಅದರಿಂದ ನಿನಗೆ ಏನು ಅನುಭವ ಆಯಿತು, ಹೆಂಗೆ ಮಾಡಿದ್ರಿ ಇದನ್ನ ಅಂತ ಅವ್ರು ನನಗೆ ಕೇಳಿದ್ರು. ಇಲ್ಲ, ನಾವು ಹಿಂಗೆ ಬಂದು ಧ್ಯಾನ ಮಾಡಿ ಪಿರಮಿಡ್ ಕಟ್ಟಿ ಬೇಡ್ಕೊಂಡು ಗಂಡ ಹೆಂಡತಿ ಹೋದ್ವಂತೆ ಹೇಳಿದ್ರಿ ಮೇಡಮ್. ಅವ್ರಿಗೆ ಒಂದು ನಮ್ಮನೆ ಹೆಂಗೆ ಮಾಡ್ಬೇಕು ಇದನ್ನು ಹೇಳು ಅಂತ ಹೇಳಿದ್ರಿ ಧ್ಯಾನದ ಬಗ್ಗೆ. ಇಲ್ಲ, ನಮ್ಮ ಮನೆ ಕಡೆ ಬರಲಿಲ್ಲ, ಕರಬಸವೇಶ್ವರ ದೇವಸ್ಥಾನಕ್ಕೆ ಬರ್ರಿ, ನಿಮಗೆ ಅನುಭವ ಆಗುತ್ತೆ ಅದು ಅಂತ ಹೇಳಿದ್ವಿ ಮೇಡಮ್ರೆ. ನಾವು ಇದರಿಂದ ಭಾಳ ಅದ್ಭುತ ಶಕ್ತಿ ಕಂಡ್ವಿ ಮೇಡಮ್ರೆ. ನಾವು ಭಾಳ ಚೆನ್ನಾಗಿದೆ ಮೇಡಮ್ರೆ. ಪ್ರತಿದಿನ ಹೊಲಗೊಳಗೆ ಎಲ್ಲರೂ ಧ್ಯಾನ ಮಾಡಿರಿ, ಅದರಿಂದ ಎಲ್ಲ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಇಳುವರಿನೂ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಧ್ಯಾನ ಮಾಡಿರಿ. ಧ್ಯಾನ ಮಾಡಿದಷ್ಟು ಒಳ್ಳೇದಾಗುತ್ತೆ ನೋಡ್ರಿ ಎಲ್ಲರಿಗೆ. ನಾವು ಭಾಳ ಅನುಭವ ಕಂಡುಬಿಟ್ಟಿವಿ ಧ್ಯಾನದಿಂದ. ಅದು ಎಷ್ಟು ಹೊಲ ಹಾಳ ಆಗುತ್ತೆ ಅನ್ನೋದು ನೋವು ಭಾಳ ಐತ್ರಿ ಮೇಡಮ್ರೆ. ಯಾಕಂದರೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ನಾನು. ಅವತ್ತು ಎಷ್ಟು ಹಳ ಪರಿಸ್ಥಿತಿ ಬಂದಿತ್ತು ನಮ್ಮದು ಗಂಡ ಹೆಂಡ್ತಿದು. ಮತ್ತೆ ಹೋಗಿ ಹೊಲ್ದಾಗ ಹೋಗಿ ಪಿರಮಿಡ್ ಕಟ್ಟಿ ಬಂದು ಒಂದು 8 ದಿವಸಕ್ಕೆ ಮತ್ತೆ ಗೊಬ್ಬರ 10 ಚೀಲ ತೊಗೊಂಡೋಗಿರಿ ಮೇಡಮರೇ. ಇದೇನು 17 ಚೀಲ ಗೊಬ್ಬರ ಇಟ್ಟಿರೋದು ಮ್ಯಾಕ್ ಬಂದಿಲ್ಲಲ್ಲ ಅಂತ ಅಂದು ಮತ್ತೆ ಸುಮ್ಮನಾದ್ವಿ. ಮತ್ತೆ 10 ಚೀಲ ಗೊಬ್ಬರ ಒಯ್ದೀವಿ ಮೇಡಮರೇ. ಅವತ್ತು ಹೋದಾಗ ಅವರೇ ಕೆಲಸಗಾರ ಅಂತಾರೆ, ಇದು ನಿಮ್ಮ ಹೊಲ ಹೌದಲ್ರಿ ಅಂತ ಕೇಳಿದ್ರು ಅವ್ರು ನಮಗೆ. ಇಲ್ಲ, ಇದೇ ನಮ್ಮ ಹೊಲ, ಇಷ್ಟು ಹಿಂಗೆ ಬೆಳೆದಿದೆ, ಇದಕ್ಕೆ ಏನು ಮಾಡಿದ್ರಿ ನೀವು ಅಂತ ಕೇಳಿದ್ರಿ ಮೇಡಮರೇ. ಅದು ತುಂಬ ಸಂತೋಷ ಆಗೈತ್ರಿ ಮೇಡಮರೇ. ನಿಮಗೆ ಥ್ಯಾಂಕ್ಸ್ ಮೇಡಮರೇ, ನಮಗೆ ಲಕ್ಷ್ಮೀ ಮೇಡಮರಿಗೆ ಕಲಿಸ್ಕೊಟ್ಟಿದ್ದಕ್ಕೆ ಧ್ಯಾನದಿಂದ. ಅವ್ರು ಬೇಡ ಅಂತ ಹೇಳಿದರು. ನಾವು ಮತ್ತೆ ಇಳುವರಿ ಬರುತ್ತೆ ಹಾಕ್ರಿ, ಮಳೆ ಆಗುತ್ತೆ ಅಂತ ಹೇಳಿ ಮತ್ತೆ ಹಾಕಿ ಬಂದ್ವಿ ಸರ್. ಈಗ ಒಯ್ದದ್ದು ಒಳ್ಳೆ ತರಕ್ಕೆ ಬರಲ್ಲ ಅಲ್ಲ ಸರ್,
ಮತ್ತು ಹಾಕಿ ಬಂದ್ವಿ ಸರ್. ಸರ್ ಹಾಂ, ಭಾಳ ಅದ್ಭುತ ಆಗಿದೆ ಸರ್ ದಾನದಿಂದ ನಮಗೆ. PMC ಕನ್ನಡ ಚಾನಲ್ನವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.